ವಿಚಾರಣೆ ಸೆಪ್ಟೆಂಬರ್ 2ಕ್ಕೆ 2 ಮಧ್ಯಾಹ್ನಕ್ಕೆ 2:30ಕ್ಕೆ ಈಗ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ಕ್ಷಣ ಬರ್ತಿರುವಂತಹ ಮೇಜರ್ ಅಪ್ಡೇಟ್ ಇದು. ವಿಚಾರಣೆ ಸೆಪ್ಟೆಂಬರ್ 2 ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಆಗಿದೆ. ಇವತ್ತಿನ 6 ತಾಸುಗಳ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಮೂರ್ತಿಗಳು ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಸೋಮವಾರಕ್ಕೆ, ಇವತ್ತು ಶನಿವಾರ, ನಾಳೆ 1ನೇ ತಾರೀಕು ಸೆಪ್ಟೆಂಬರ್, ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ವಿಚಾರಣೆಯನ್ನ ಮತ್ತೆ ಮುಂದುವರಿಸುತ್ತಾರೆ. ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಮತ್ತೆ ವಾದ ಪ್ರತಿವಾದ ಮುಂದುವರಿಯುತ್ತೆ. ಬಹಳ ಕುತೂಹಲ ಮೂಡಿಸಿರುವಂತಹ ಕೇಸ್ ಇದು. ಈಗ ಮತ್ತೆ 2 ದಿನ ಮುಂದೂಡಿಕೆ ಆಗ್ತಿರೋದು. 29ನೇ ತಾರೀಕು ಆರಂಭ ಆಯಿತು, ಅದಾದ್ಮೇಲೆ ಮತ್ತೆ ಇವತ್ತಿಗೆ ಅಂತ 31. ಮತ್ತೆ ಸಿದ್ದರಾಮಯ್ಯನವರಿಗೆ 2 ದಿನಗಳ ತಾತ್ಕಾಲಿಕ ರಿಲೀಫ್ ಈಗ ಸಿಕ್ಕಿದೆ. ವಿಚಾರಣೆ ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ಆರಂಭ ಆಗಿದೆ. ಇವತ್ತಿನ ಸುಮಾರು 6-6.5 ತಾಸುಗಳ ವಾದ ಪ್ರತಿವಾದ. ವಕೀಲ ರಾಘವನ್ ವಾದ ಮಂಡನೆಗೆ ಅವಕಾಶ ಕೋರಲಾಯಿತು. ಕೋರಿಕೆ ಹಿನ್ನೆಲೆ ಸೋಮವಾರಕ್ಕೆ ಅರ್ಜಿ ವಿಚಾರಣೆ, ಅಂದ್ರೆ ಇನ್ನೊಂದಷ್ಟು ವಿಚಾರಗಳ ಜೊತೆಗೆ ಸೋಮವಾರ ಬರಲಾಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ಅಂದ್ರೆ ಮುಂದಿನ ಸೋಮವಾರ, ನಾಳೆ ಭಾನುವಾರ, ನಾಡಿದ್ದು ಸೋಮವಾರ, ಆವತ್ತಿನ ದಿನ ಮಧ್ಯಾಹ್ನ 2:30ಕ್ಕೆ ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಕೀಲ ರಾಘವನ್ ವಾದ ಮಂಡನೆಗೆ ಅವಕಾಶವನ್ನು ಕೋರಿದ್ದಾರೆ, ಅದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಕೋರಿಕೆ ಹಿನ್ನೆಲೆ ಸೋಮವಾರಕ್ಕೆ ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ, ಅಂದ್ರೆ ಮತ್ತೆ ಮುಂದುವರಿಯುತ್ತೆ. ಈಗಾಗಲೇ ಎರಡೂ ಕಡೆ ಕೂಡ ಸಿದ್ದರಾಮಯ್ಯ ಪರವಾಗಿರ್ಬೋದು ಅಥವಾ ಗವರ್ನರ್ ಪರವಾಗಿ ಅಥವಾ ದೂರುದಾರ ಪರವಾಗಿ ವಕೀಲರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಈಗ ವಕೀಲ ರಾಘವನ್ ಅವರ ವಾದ ಮಂಡನೆಗೆ ಅವಕಾಶವನ್ನು ಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ಹಾಗಾಗಿ ಸೋಮವಾರ ಮುಂದುವರಿಸೋಣ ಅಂತ ಈಗ 2:30ಕ್ಕೆ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಏನಾಗುತ್ತೆ, ಸಿದ್ದರಾಮಯ್ಯ ಕುರ್ಚಿಯ ಭವಿಷ್ಯ ಏನು, ವಿಚಾರಣೆಯನ್ನು ಫೇಸ್ ಮಾಡಬೇಕಾಗುತ್ತಾ, ಎಲ್ಲಾ ವಿಚಾರಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಸೋಮವಾರ ಮತ್ತೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಆರಂಭ ಮತ್ತೆ ಮುಂದುವರಿಕೆ ಆಗಲಿದೆ. ಸೊ ಈ ಕ್ಷಣದ ಮೇಜರ್ ಅಪ್ಡೇಟ್ ಇದು. ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಇವತ್ತು ಆಲ್ಮೋಸ್ಟ್ ಸಮಯ ಈಗ 5 ಗಂಟೆ ಆಗ್ತಾ ಇರೋದ್ರಿಂದ ವಕೀಲ ರಾಘವನ್ ವಾದ ಮಂಡನೆಗೆ ನಿಮಗೆ ಸೋಮವಾರಕ್ಕೆ ಅವಕಾಶ ಕೊಡ್ತೀವಿ. ಹಿರಿಯ ವಕೀಲ KG ರಾಘವನ್ ವಿಚಾರಣೆ ಸೆಪ್ಟೆಂಬರ್ 2ರಂದು ಮಧ್ಯಾಹ್ನ 2:30ಕ್ಕೆ ಈಗ ಮುಂದೂಡಿಕೆ ಮಾಡಲಾಗಿದೆ. 29ನೇ ತಾರೀಕು ಮುಂದೂಡಲಾಗಿತ್ತು, ನಂತರ ಅವತ್ತು ಕೂಡ ವಿಚಾರಣೆ ಗಮನಿಸಿದ್ವಿ. ಅದಾದ್ಮೇಲೆ ಮತ್ತೆ 31ನೇ ತಾರೀಕು ಅಂದ್ರೆ ಇವತ್ತು. ಈಗ ಮತ್ತೆ ವಿಚಾರಣೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಸೋಮವಾರಕ್ಕೆ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಆಗಿದೆ. ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಮೇಜರ್ ಅಪ್ಡೇಟ್ ಇದು. ವಿಚಾರಣೆ ಈಗ ಮತ್ತೆ ಮುಂದುವರಿಯುತ್ತೆ. ಅದು ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಮಧ್ಯಾಹ್ನ 2:30. ಹಿರಿಯ ವಕೀಲ KG ರಾಘವನ್ ವಾದ ಮಂಡನೆಗೆ ಅವಕಾಶ ಬೇಕು ಅಂತ ಹೇಳಿದ್ರು. ಸೊ ಅವರ ಅವಕಾಶಕ್ಕೆ ಪುರಸ್ಕಾರ ಸಿಕ್ಕಿದೆ. ಅದನ್ನ ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೊ ಹಾಗಾಗಿ ಇನ್ನಷ್ಟು ವಿಚಾರಗಳು ಹೊರಬರುತ್ತೆ, ಇನ್ನಷ್ಟು ಏನೇನು ಪಾಯಿಂಟ್ಗಳು. ಈಗಾಗಲೇ ಮಣಿಂದರ್ ಸಿಂಗ್ ಅವರು ಕೂಡ ಹೇಳಿದರು, ಪ್ರಭುಲಿಂಗ ನಾಮದಗಿ ಪ್ರದೀಪ್ ಅವರ ಪರವಾಗಿ ವಕೀಲರು. ಸೊ ಹಾಗೇನೆ ರಂಗನಾಥ್ ರೆಡ್ಡಿ ಏನು TJ ಅಬ್ರಹಾಂ ಅವರ ಪರ ವಕೀಲರು, ಅವರು ಕೂಡ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರದಲ್ಲಿ ಯಾವ ಇಸ್ವಿಯಲ್ಲಿ ಇದ್ರು ಇದೆಲ್ಲದರ ಬಗ್ಗೆ ಕೂಡ ತಿಳಿಸಿದ್ರು. ಇನ್ನೊಂದು ಕಡೆ ತುಷಾರ್ ಮೆಹ್ತಾ ಅವರು ಕೂಡ, ಹಾಗೆ ಮಣಿಂದರ್ ಸಿಂಗ್ ಸ್ವತಂತ್ರ ಸಂಸ್ಥೆಗೆ ಒಂದು ಅವಕಾಶವನ್ನು ಕೊಡಬೇಕು, ಉದಾಹರಣೆಗೆ CBI. ಸೊ ಅಂಥ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು, ಇದು ಭಾಳ ದೊಡ್ಡ ಅಮೌಂಟ್ ಇರುವಂಥ ಒಂದು ಸ್ಕ್ಯಾಮ್ ಇದು ಅನ್ನೋ ಅರ್ಥದಲ್ಲಿ ಅವರು ಕೂಡ ವಾದ ಮಂಡನೆ ಮಾಡಿದರು. ಹಾಗೆ ಪ್ರಭುಲಿಂಗ ನಾವದ್ಗಿ ಈ ಕ್ಯಾಬಿನೆಟ್ ವಿಚಾರವಾಗಿ, ಅಂದರೆ ಕ್ಯಾಬಿನೆಟ್ನ ಅರ್ಹತೆ ಏನಿದೆ ಅಥವಾ ಒಂದು ಸಲಹೆಯ ಅರ್ಹತೆ ಏನಿದೆ, ಕೆಲವೊಮ್ಮೆ ಅದು ಪ್ರಶ್ನೆ ಆಗಿರುತ್ತೆ. ಎಲ್ಲ ಸಂದರ್ಭದಲ್ಲೂ ಕೂಡ ಕ್ಯಾಬಿನೆಟ್ನ ಸಲಹೆಯನ್ನು ಗವರ್ನರ್ ಅವರು ಭಾಳ ಅಥೆಂಟಿಕ್ ಆಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ಅದು ಸಹಜವಾಗಿಯೇ ಮುಖ್ಯಮಂತ್ರಿಗಳ ಪರವಾಗಿಯೇ ಅವ್ರ ಸಲಹೆಯನ್ನು ಕೊಡೋದು ಅಂತ ಕೂಡ ಹೇಳಿದರು. 4 ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿಲ್ಲವೆಂದು ಸಿಎಂ ವಿರುದ್ಧ ಕೋರ್ಟ್ಗೆ ಸುಳ್ಳು ಮಾಹಿತಿ ನೀಡಿರುವಂತ ಆರೋಪ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ TJ ಅಬ್ರಹಾಂ ಪರ ವಕೀಲರು ಅಲ್ಲಿ ವಾದ ಮಂಡಿಸಿದ್ದಾರೆ. ಹೈಕೋರ್ಟ್ಗೆ ದೂರು ನೀಡಿದಂತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. TJ ಅಬ್ರಹಾಂ ಪರ ವಕೀಲರು ದೂರನ್ನು ಕೊಟ್ಟಿದ್ದಾರೆ. 4 ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿಲ್ಲವೆಂದು ಸಿಎಂ ವಿರುದ್ಧ ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ನೀಡಿರುವಂತ ಆರೋಪ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ TJ ಅಬ್ರಹಾಂ ಪರ ವಕೀಲರು ದೂರನ್ನ ಕೊಟ್ಟಿದ್ದಾರೆ.
ಹೈಕೋರ್ಟ್ಗೆ ದೂರು ನೀಡಿದಂತ ಟಿಜೆ ಅಬ್ರಾಂ ಪರ ವಕೀಲರು ರಾಜ್ಯಪಾಲರ ಮುಂದೆ ಯಾವುದೇ ದೂರು ಬಾಕಿ ಇಲ್ಲ, ಯಾವುದು ಪೆಂಡಿಂಗ್ ಇಲ್ಲ. 2 ಕೇಸ್ಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ, ಯಾರ್ದು ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ. 2 ಕೇಸ್ಗಳಲ್ಲಿ ಸ್ಪಷ್ಟೀಕರಣ ಕೇಳಿ ಹಿಂದಿರಿಸಲಾಗಿದೆ, ಕ್ಲಾರಿಟಿಯನ್ನ ಕೇಳಿ ಅದನ್ನ ವಾಪಸ್ ಕಳಿಸಿದ್ದಾರೆ. ಹೈಕೋರ್ಟ್ಗೆ ಟಿಜೆ ಅಬ್ರಾಂ ಪರ ವಕೀಲರಿಂದ ಮಾಹಿತಿ ಏನಿವ್ರು ಹೇಳ್ತಿದಾರಲ್ಲ, ಒಂದಷ್ಟು ಪೊಲಿಟಿಷಿಯನ್ಸ್ಗಳದ್ದು ಬಾಕಿ ಇದೆ ಅಂತ. ಆದರೆ ರಾಜ್ಯಪಾಲರ ಮುಂದೆ ಯಾವುದೇ ದೂರು ಬಾಕಿ ಇಲ್ಲ. 2 ಕೇಸ್ಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಈಗಾಗಲೇ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್. 2 ಕೇಸ್ಗಳಲ್ಲಿ ಸ್ಪಷ್ಟೀಕರಣ ಕೇಳಿ ಅದನ್ನ ಹಿಂದಿರುಗಿಸಲಾಗಿದೆ. ಹೈಕೋರ್ಟ್ಗೆ ಟಿಜೆ ಅಬ್ರಾಂ ಪರ ವಕೀಲರಿಂದ ಮಾಹಿತಿಯನ್ನ ಕೇಳಿರೋದವರು, ರಾಜ್ಯಪಾಲರ ಮುಂದೆ ಯಾವುದೇ ದೂರು ಬಾಕಿ ಇಲ್ಲ. 2 ಕೇಸ್ಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯಪಾಲರು. ಇದೊಂದಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ರು. ಇಂತಿಂಥ ನಾಯಕರು ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, HD ಕುಮಾರಸ್ವಾಮಿ. ಸೊ ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಲಾಗಿತ್ತು, ಯಾಕೆ ಇವ್ರಿಗಿನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ. ಆದರೆ ಈಗ ಒಂದಷ್ಟು ಕ್ಲಾರಿಟಿಯನ್ನು ಕೊಡಲಾಗಿದೆ, ಇಲ್ಲ ಯಾವುದೇ ರೀತಿ ಪೆಂಡಿಂಗನ್ನು ಇಟ್ಕೊಂಡಿಲ್ಲ. ಜೊತೆಗೆ ಸಿದ್ದರಾಮಯ್ಯ ಇರೋ ವಿಚಾರವಾಗಿ ಏನು ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡುವಂಥದ್ದು ಆಗಿಲ್ಲ. ಯಾರ್ಯಾರದ್ದು ಬಂದಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಅವ್ರದ್ದು ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಕ್ಲಾರಿಟಿ ಬೇಕು ಅಂತೇಳಿ ಅಥವಾ ಕ್ಲಾರಿಟಿ ಇಲ್ಲದೆ ಇನ್ನಷ್ಟು ವಿವರ ಬೇಕು ಅಂತೇಳಿ ಅದನ್ನು ವಾಪಸ್ ಕಳಿಸಲಾಗಿದೆ. ಸೊ ಹೀಗೆ ಎಲ್ಲವೂ ಕೂಡ ಒಂದು ಪ್ರಾಸೆಸ್ಸಲ್ಲಿದೆ. ಯಾವುದನ್ನು ಕೂಡ ಹೋಲ್ಡ್ ಮಾಡಿ ಅಥವಾ ಅದನ್ನು ಪ್ರಾಸಿಕ್ಯೂಷನ್ಗೆ ತರದೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಅನ್ನೋದನ್ನು CM ದೂರಿದ್ದಾರೆ. ಆದರೆ ಅದು ಸುಳ್ಳು ಮಾಹಿತಿ. CM ವಿರುದ್ಧ ಕೋರ್ಟ್ಗೆ ಸುಳ್ಳು ಮಾಹಿತಿ ನೀಡಿರುವಂಥ ಆರೋಪ. ಇವರು ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ರಾಂಗ್ ಇನ್ಫಾರ್ಮೇಷನ್ ಬರ್ತಾ ಇದೆ ಕೋರ್ಟ್ಗೆ. ಯಾವುದೇ ಪ್ರಾಸಿಕ್ಯೂಷನ್ಗೆ ಹೋಲ್ಡ್ ಮಾಡಲಾಗಿಲ್ಲ, ಸದ್ಯಕ್ಕೆ ಅದನ್ನು ತಡೆ ಹಿಡಿಯಲಾಗಿಲ್ಲ ಅಥವಾ ಅದನ್ನು ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯನವರ ವಿರುದ್ಧದ ಈ ಪ್ರಾಸಿಕ್ಯೂಷನ್ಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಸುಳ್ಳು ಅಂತ ಈಗ ಟಿಜೆ ಅಬ್ರಾಂ ಪರ ವಕೀಲರು ಈಗ ದೂರನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರ ಮುಂದೆ ಯಾವುದೇ ದೂರು ಬಾಕಿ ಇಲ್ಲ, 2 ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇನ್ನಷ್ಟು ಸ್ಪಷ್ಟೀಕರಣ ಬೇಕು ಇದರ ಬಗ್ಗೆ ಅಂತ ಹೇಳಿ ವಾಪಸ್ ಕಳಿಸಲಾಗಿದೆ ಅಂತ. ಜೊತೆಗೆ ಈ ಕ್ಷಣದ ಹೆಚ್ಚಿನ ಮಾಹಿತಿ ಏನು ಅಂತಂದ್ರೆ, ಈಗ ಮೇಜರ್ ಆಗಿರುವಂತಹ ಪಾಯಿಂಟ್ ಅಂತಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಈ ಒಂದು ಕೇಸ್ನ ವಿಚಾರಣೆ ಏನಿದೆ ಅದನ್ನು ಮುಂದೂಡಲಾಗಿದೆ ಸೋಮವಾರಕ್ಕೆ. ಸೊ ಸ್ನೇಮಯಿ ಕೃಷ್ಣ ಅವರ ಪರ ವಕೀಲರು ವಾದ ಮಂಡನೆ ಮುಂದುವರಿಸ್ತಾರೆ. ಆದರೆ ಈ ನಡುವೆ ಟಿಜೆ ಅಬ್ರಾಂ ಪರ ವಕೀಲರು ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದು ಯಾರು ನಮ್ಮ ರಂಗನಾಥ್ ರೆಡ್ಡಿ ವಕೀಲರು ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಅದು ದೂರಿದು. ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ನೀಡಲಾಗ್ತಾ ಇದೆ, ಯಾವುದೇ ಪ್ರಾಸಿಕ್ಯೂಷನ್ ಅನ್ನು ತಡೆ ಹಿಡಿದಿಲ್ಲ ಅಥವಾ ಅದನ್ನು ಪಕ್ಕಕ್ಕೆ ಸರಿಸಿ ಸೈಡ್ಲೈನ್ ಮಾಡಿ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಅನ್ನೇ ಪ್ರಮುಖವಾದಂಥ ಪ್ರೈಮ್ ಟಾರ್ಗೆಟ್ ಮಾಡಿಕೊಂಡು ಅದನ್ನು ಪರ್ಮಿಷನ್ಗೆ ನೀಡಲಾಗಿದೆ ಅನ್ನೋ ಆರೋಪ ಸುಳ್ಳು. ಇದು ಕೋರ್ಟ್ಗೆ ಕೊಟ್ಟಿರುವಂಥ ಸುಳ್ಳು ಮಾಹಿತಿ ಅಂತ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಕೋರ್ಟ್ ಕೂಡ ಪರಿಗಣಿಸುತ್ತೆ, ಹೌದಾ ಏನು ಅನ್ನೋದ್ರ ಬಗ್ಗೆ. ಜೊತೆಗೆ ರಾಜ್ಯಪಾಲರ ಕಡೆಯಿಂದ ಏನು ಇದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವರು, ಯಾರ್ಯಾರಿಗೆ ಏನೇನೋ ಆ ಪ್ರಕ್ರಿಯೆ ಎಲ್ಲಿದೆ ಅದರ ಬಗ್ಗೆ ಕೂಡ ಈಗ ಕೋರ್ಟ್ ಮಾಹಿತಿಯನ್ನು ಪಡೆಯುವಂಥದ್ದು ಇರುತ್ತೆ. ಸೊ ರಾಜ್ಯಪಾಲರ ಮುಂದೆ ಯಾವುದೇ ದೂರು ಬಾಕಿ ಇಲ್ಲ, ಎಲ್ಲವನ್ನೂ ಕೂಡ ಆಲ್ಮೋಸ್ಟ್ 2 ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಅನುಮತಿ. ಇನ್ನೂ ಕೂಡ ಅದರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಬೇಕಾಗಿದೆ. ಅದಕ್ಕೋಸ್ಕರ ಮಾಹಿತಿ ಹೆಚ್ಚಿನ ಒಂದು ಡೀಟೇಲ್ಸ್ ಜೊತೆಗೆ ಬನ್ನಿ ಅಂತ ವಾಪಸ್ ಅಂತ ಹೇಳಿ ಅದನ್ನು ವಾಪಸ್ ಕಳಿಸಿದ್ದಾರೆ ಅಂತ. ಸೊ ಸತತ 6ರಿಂದ 7 ತಾಸು, ಈಗ 5 ಗಂಟೆ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್. ಈಗ ನಾವು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ರೆ 6-6.5 ತಾಸಿನವರೆಗೂ ಕೂಡ ನಿರಂತರವಾಗಿ ವಾದ ಪ್ರತಿವಾದ ಮಂಡನೆ ಆಯಿತು. ಸೊ ಮಣಿಂದರ್ ವಾದ ಆರಂಭ ಮಾಡಿದರು. ಈ 3 ಅಂಕಿ ಸಂಖ್ಯೆಗಳನ್ನು ದಾಖಲಿಸ್ಕೊಳ್ಳೋದಕ್ಕೆ ಮಣಿಂದರ್ ಸಿಂಗ್ ಮನವಿ ಮಾಡ್ಕೊಳ್ತಾರೆ. 3,24,000, 5,98,000, 55 ಕೋಟಿ. ಈ 3 ಅಂಕಿಗಳನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 3 ಎಕರೆ 16 ಗುಂಟೆಗೆ 1992ರಲ್ಲಿ ಭೂಸ್ವಾಧೀನ ಆಗಿತ್ತು. ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಆಗಿರೋದಕ್ಕೆ ತಾಂತ್ರಿಕ ಕಾರಣವನ್ನು ನೀಡಿ ಸಮರ್ಥಿಸಬಾರದು ಅಂತ. ಸೊ ಹಾಗೆಯೇ 1998ರಲ್ಲಿ ಏನಾಯಿತು, ಭೂಸ್ವಾಧೀನ ಅಂತಿಮಗೊಂಡಾಗ ಮುಡಾ ಮಾಲೀಕನಾಗಿತ್ತು. ಅದಾದಮೇಲೆ ಯಾರೂ ಪ್ರಶ್ನಿಸಿ ಕೋರ್ಟ್ಗೆ ಹೋಗಿಲ್ಲ. ಪರಿಹಾರವನ್ನು ಕೂಡ ನಿಗದಿಪಡಿಸಿ ಆದೇಶ ಮಾಡಲಾಗಿತ್ತು. ಇದಾದಮೇಲೆ ಡಿನೋಟಿಫಿಕೇಶನ್ ಭೂಮಿಯನ್ನು ಕಬಳಿಸೋದಕ್ಕೆ ಮಾಡಿದಂಥ ವಂಚನೆ ಆಗಿತ್ತು ಇದು ಅಂತ. ಈ ಬೆಳವಣಿಗೆ ಆದಾಗ ಜಮೀನಿನ ಮೌಲ್ಯ 3,24,000 ಇತ್ತು ಆಗ ಈ ಬೆಳವಣಿಗೆ ಆಗುವಂಥ ಸಂದರ್ಭದಲ್ಲಿ. ಆದರೆ ನಂತರ ಇದು 55 ಕೋಟಿಯವರೆಗೆ. ಸೊ ಒಂದು ನಂಬರ್ಸನ್ನು ಕೂಡ ಜಡ್ಜ್ ಮುಂದೆ ಅಲ್ಲಿ ನೀಡಿದರು. 2021 ಸ್ವಾಧೀನವಾದಂಥ ಜಮೀನಲ್ಲಿ 2004ರಲ್ಲಿ ನಡುವೆ ಮುಡಾ ನಿವೇಶನಗಳನ್ನು ಹಂಚಿಕೆ ಮಾಡಿತ್ತು. ಕ್ಯಾಬಿನೆಟ್ ನೋಟ್ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಉಲ್ಲೇಖಿಸಲಾಗಿದೆ. CM ಪತ್ನಿಗೆ 14 ನಿವೇಶನ ಹಂಚೋದಕ್ಕೆ ಬೇರೆ ಕೇಸ್ಗಳ ಹೈಕೋರ್ಟ್ ಆದೇಶ ಆಧಾರವಾಗಿರಿಸಲಾಗಿದೆ. ಆದರೆ ರಿಟ್ ಅರ್ಜಿಗಳ ಸಂಪೂರ್ಣ ವಿವರಗಳೇ ಇದರಲ್ಲಿ ನಮೂದಾಗಿಲ್ಲ ಅಂತ ತಿಳಿಸಿದರು ಮಣಿಂದರ್ ಸಿಂಗ್. ಸೊ ಹೀಗೆ ಹಲವಾರು ವಿಚಾರಗಳ ಪ್ರಸ್ತಾಪ ಆಯಿತು. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡಿದರು. ಈ ನಡುವೆ ಈಗ ಒಂದು ಕಂಪ್ಲೇಂಟನ್ನು ಕೂಡ ಕೊಡಲಾಗಿದೆ. ಅದು ಈ 4 ಜನರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಇಲ್ಲ ಅಂತ ಏನು CM ದೂರನ್ನು ಕೊಟ್ಟಿದ್ದಾರೆ ಅಥವಾ ಅವರ ಪರವಾಗಿ ವಕೀಲರು ಕೋರ್ಟ್ಗೆ ತಿಳಿಸಿದ್ದಾರೆ. ಅದು ಸುಳ್ಳು ಮಾಹಿತಿ ಅಂತ ಈಗ ತಿಳಿಸಲಾಗ್ತಾ ಇದೆ. ಅದರ ಪರವಾಗಿ ದೂರನ್ನು ಕೂಡ ಈಗ ಕೊಟ್ಟಿದ್ದಾರೆ ಆ ವಿಚಾರವಾಗಿ.